ಗಾಂಧಿ ಜೊತೆ ಕಾಂಗ್ರೆಸ್ ಬಾವುಟ ಹಿಡಿದು ಹೋರಾಟ ಮಾಡಿದವರು ಮಾತ್ರ ಸ್ವಾತಂತ್ರ್ಯ ಹೋರಾಟಗಾರರಲ್ಲ. ಆಂಗ್ಲರ ವಿರುದ್ಧ ಹೋರಾಟ ಮಾಡಿದ ಸ್ವದೇಶಿಯರೆಲ್ಲರೂ ಕೂಡ ಪರೋಕ್ಷವಾಗಿ ಸ್ವಾತಂತ್ರ್ಯ ಹೋರಾಟಗಾರರೇ ಅಂತ ಆರೋಗ್ಯ ಸಚಿವ ರಮೇಶ್ ಕುಮಾರ್ ಹೇಳಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಅವರು, ಕಿತ್ತೂರು ರಾಣಿ ಚೆನ್ನಮ್ಮ ಏನ್ ಕಾಂಗ್ರೆಸ್ ನಾಯಕರೇ, ಪರಕೀಯರು ಬಂದದ್ದನ್ನ ವಿರೋಧ ಮಾಡಿದ್ರು. ಯಾರೆಲ್ಲ ಪರಕೀಯರ ಆಳ್ವಿಕೆಯನ್ನ ವಿರೋಧ ಮಾಡಿದ್ರೋ ಅವರೆಲ್ಲರೂ ದೇಶಭಕ್ತರೇ ಅಂತ ಹೇಳಿದ್ರು. ಅಲ್ಲದೆ ಟಿಪ್ಪು ಜಯಂತಿ ಆಚರಣೆ ಹಿಂದೆ ಯಾವುದೇ ಉದ್ದೇಶವಿಲ್ಲ, ಟಿಪ್ಪುವನ್ನ ಗೌರವಿಸುವುದು ಅಷ್ಟೇ ಅಂದರು. ವಿರುದ್ಧ ಹೋರಾಡಿದವರು ದೇಶೀಯ ರಾಜರುಗಳೆಲ್ಲರೂ ಪರೋಕ್ಷವಾಗಿ ಸ್ವಾತಂತ್ರ್ಯ ಹೋರಾಟಗಾರರೇ. ಎಲ್ಲರೂ ಕಾಂಗ್ರೆಸ್ ಜೆಂಡಾ ಹಿಡ್ಕೊಂಡು ಗಾಂಧಿಯವ್ರ ಜೊತೆಯಲ್ಲೇ ಬಂದು ಸ್ವಾತಂತ್ರ್ಯ ಹೋರಾಟ ಮಾಡ್ಬೇಕಂತಲ್ಲ. ಪರಕೀಯರ ಆಳ್ವಿಕೆಯನ್ನ ಕಿತ್ತೂರು ರಾಣಿ ಚೆನ್ನಮ್ಮ ಕಾಂಗ್ರೆಸ್ ಲೀಡರ್ ಅವರೊಬ್ಬ ಮಹಾರಾಣಿ, ಕಿತ್ತೂರು ಅವರ ಸ್ವಾಧೀನದಲ್ಲಿತ್ತು. ಪರಕೀಯರು ಬಂದದ್ದನ್ನ ಅವ್ರು ವಿರೋಧ ಮಾಡಿದ್ರು. ಕಿತ್ತೂರು ರಾಣಿ ಮಾಡಿದ್ರೆ ಸ್ವಾತಂತ್ರ್ಯ ಹೋರಾಟ, ಟಿಪ್ಪು ಸುಲ್ತಾನ್ ಮಾಡಿದ್ರೆ ಅಲ್ವಾ? ಎಲ್ಲದಕ್ಕೂ ಒಂದೇ ಮಾಪನ ಇರಬೇಕಲ್ವಾ? ಯಾರು ಮೈಸೂರು ಉಳಿ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ವಿವಾದ ಈಗ ಮುಖ್ಯ ಕಾರ್ಯದರ್ಶಿಗಳ ಅಂಗಳ ತಲುಪಿದೆ. ನಾಳೆ ಬೆಳಗ್ಗೆ ಮುಖ್ಯ ಕಾರ್ಯದರ್ಶಿ ಅವರಿಗೆ ಆಕ್ಷೇಪಣೆ ಸಲ್ಲಿಸುವಂತೆ ಹೈಕೋರ್ಟ್ ಅರ್ಜಿದಾರ ಮಂಜುನಾಥ್ ಅವರಿಗೆ ನಿರ್ದೇಶನವನ್ನ ನೀಡಿದೆ. ಈ ಆಕ್ಷೇಪಣೆಯನ್ನ ಆಧರಿಸಿ ಮುಂದಿನ ನಿರ್ಧಾರ ತಿಳಿಸುವಂತೆ ಮುಖ್ಯ ಕಾರ್ಯದರ್ಶಿಗಳಿಗೆ ನ್ಯಾಯಾಲಯ ಸೂಚಿಸಿದೆ. ಜಯಂತಿ ಆಚರಣೆ ವಿರೋಧಿಸಿ ಕೊಡಗಿನ ರೈತ ಮಂಜುನಾಥ್ ಅನ್ನೋರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿದ್ರು. ಇವತ್ತು ವಿಚಾರಣೆ ಮುಂದುವರೆಸಿದ ಮುಖ್ಯ ನ್ಯಾಯಮೂರ್ತಿ ಎಸ್.ಕೆ. ಮುಖರ್ಜಿ ಪೀಠ, ನೀವು ಯಾಕೆ ಟಿಪ್ಪು ಜಯಂತಿಯನ್ನ ಆಚರಿಸ್ತಾ ಇದ್ದೀರಿ? ಟಿಪ್ಪುವನ್ನ ಸ್ವಾತಂತ್ರ್ಯ ಹೋರಾಟಗಾರ ಅನ್ನೋದು ಸರಿಯೇ ಎಂಬ ಬಗ್ಗೆ ಅಡ್ವೊಕೇಟ್ ಜನರಲ್ ಮಧುಸೂದನ್ ಅವರನ್ನ ಪ್ರಶ್ನಿಸಿತು. ಅರ್ಜಿದಾರ ಪರ ವಾದ ಮಂಡಿಸಿದ ಸಜ್ಜನ್ ಬೋವಯ್ಯ, ಟಿಪ್ಪು ಸುಲ್ತಾನ್ ನರಹಂತಕ, ಮತಾಂತರಿಯಾಗಿದ್ದ. ಟಿಪ್ಪು ಜಯಂತಿ ಬದಲು ಅಬ್ದುಲ್ ಕಲಾಂ ಜಯಂತಿ ಆಚರಿಸಲಿ ಅಂತ ವಾದಿಸಿದರು. ಈ ವರ್ಷ ಟಿಪ್ಪು ಜಯಂತಿ ಆಚರಣೆಯನ್ನು ಸರ್ಕಾರದ ವತಿಯಿಂದ ಮಾಡಬಾರ್ದು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾವು ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ವಿ. ಇವತ್ತು ವಿಭಾಗೀಯ ಪೀಠದಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಒಂದು ರೆಪ್ರೆಸೆಂಟೇಷನ್ ಕೊಟ್ಟು ಈ ವಿಚಾರವನ್ನು ಅವರಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ತಿಳಿಸಿದ್ದಾರೆ. 8ನೇ ತಾರೀಕು ಒಳಗಡೆ ಅವರು ಅವರ ನಿರ್ಧಾರವನ್ನು ಪ್ರಕಟಿಸಬೇಕು. ಜಯಂತಿಯನ್ನು ನಾವು ಸೆಲೆಬ್ರೇಟ್ ಮಾಡಬೇಕು ಅಂತಂದರೆ ಅದನ್ನು ಹೇಗೆ ನಾವು ಸಹಿಸಿಕೊಳ್ಳೋಕ್ಕಾಗುತ್ತೆ? ಈ ವಿನಾಶದ ಅಂಚಿಗೆ ಬರಲಿಕ್ಕೆ ಈತನ ಕೊಡುಗೆ ಬಹಳಷ್ಟಿದೆ. ಇವರ ಮೂಗಿನ ನೆರಕೆ ನಡೆಸೋದಾದರೆ ಈ ಸಮುದಾಯಗಳ ಹಿತಾಸಕ್ತಿಯನ್ನು ಕಾಪಾಡುವಂಥವ್ರು ಯಾರು? ಇನ್ನು ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ಎಂದು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಎಸ್.ಕೆ. ಮುಖರ್ಜಿ ವ್ಯಕ್ತಪಡಿಸಿದ ಅಭಿಪ್ರಾಯಕ್ಕೆ ಕಾಂಗ್ರೆಸ್ ನಾಯಕ ರಿಜ್ವಾನ್ ಅರ್ಷದ್ ಆಕ್ಷೇಪಿಸಿದ್ದಾರೆ. ಟಿಪ್ಪು ದೇಶ ರಕ್ಷಣೆಗಾಗಿ ಹೋರಾಟವನ್ನ ಮಾಡಿದ್ದಾರೆ. ಬ್ರಿಟಿಷರ ವಿರುದ್ಧ ಹೋರಾಡಿದ ನಾಯಕ. ನ್ಯಾಯಮೂರ್ತಿಗಳಿಗೆ ಕರ್ನಾಟಕದ ಇತಿಹಾಸ ಗೊತ್ತಿರಲಿಕ್ಕಿಲ್ಲ. ಅವರಿಗೆ ಇತಿಹಾಸ ಮನವರಿಕೆ ಮಾಡಿಕೊಡಲು ಇತಿಹಾಸ ಪುಸ್ತಕ ಕಳುಹಿಸಿಕೊಡ್ತೀನಿ ಅಂತ ರಾಜ್ಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ರಿಜ್ವಾನ್ ಅರ್ಷದ್ ಬಾಗಲಕೋಟೆಯಲ್ಲಿ ಹೇಳಿದ್ದಾರೆ. ಜಡ್ಜ್ಗಳು ಬಹಳ ಈಗ ಗೌರವಾನ್ವಿತ ಜಡ್ಜ್ಗಳು, ನಾವು ಅವ್ರ ಬಗ್ಗೆ ಜಾಸ್ತಿ ಏನೋ ಹೇಳೋಕ್ಕಾಗಲ್ಲ. ಆದರೂ ನಾನು ಸ್ವಲ್ಪ ಇತಿಹಾಸದ ಪುಸ್ತಕಗಳು ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೆ ಕಳಿಸ್ಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ತೀರ್ಮಾನ ಇದೆ. ನಾನು ಕಳಿಸ್ಕೊಡ್ತೇನೆ. ಅವರು ಕೂಡ, ಯಾಕಂದರೆ ಪಾಪ ಅವ್ರು ವೆಸ್ಟ್ ಬೆಂಗಾಲಿಂದ ಬಂದವರು, ಬಹುಶಃ ಈ ಭಾಗದ ಇತಿಹಾಸ ಗೊತ್ತಿಲ್ಲದೆ ಇರ್ಬೋದು. ಯಾಕಂದರೆ ಗೌರವಾನ್ವಿತ ನ್ಯಾಯಮೂರ್ತಿಗಳು, ಅವ್ರಿಗೆ ನಾವು ಇತಿಹಾಸ ಪುಸ್ತಕಗಳು ಕಳಿಸ್ಕೊಡ್ತೇವೆ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸಿಬಿಐನಿಂದ ಅರೆಸ್ಟ್ ಆಗಿದ್ದ ಮಾಜಿ ಮಂತ್ರಿ ಜನಾರ್ದನ ರೆಡ್ಡಿ ಪುರಪ್ರವೇಶವನ್ನ ಮಾಡಿದ್ದಾರೆ. ಕೊನೆಗೂ ತಮ್ಮ ಮೌನವನ್ನು ಮುರಿದಿದ್ದಾರೆ. ಗಣಿ ಕೇಸಲ್ಲಿ ಸಿಬಿಐ ಅರೆಸ್ಟ್ ಮಾಡಿದ್ದಕ್ಕೆ ಪರೋಕ್ಷವಾಗಿ ಸಿಬಿಐ ಹಾಗೂ ಕಾಂಗ್ರೆಸ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಸಮಾನ ಹುದ್ದೆ ಸಮಾನ ಪಿಂಚಣಿ ಜಾರಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದ ನಿವೃತ್ತ ಯೋಧ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹರಿಯಾಣ ಮೂಲದ ರಾಮ್ ಕಿಶನ್ ಗ್ರೇವಾಲ್ ಆತ್ಮಹತ್ಯೆಗೆ ಶರಣಾದವರು. ಇವರು ಸಮಾನ ಹುದ್ದೆ ಸಮಾನ ಪಿಂಚಣಿಗೆ ಆಗ್ರಹಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು.